ಉಮೇಶ್ ಗೌಡ, ರೂಪನಗುಡಿ ಮೋಕ ಬ್ಲಾಕ್ ಯುವ ಕಾಂಗ್ರೆಸ್ ಪ್ರೆಸಿಡೆಂಟ್ ಆಗಿರ್ತೀವಿ. ಹಾಗೂ ನಮ್ಮ ಪದಾಧಿಕಾರಿಗಳು ಎಲ್ಲರೂ ಈ ಪತ್ರಿಕಾಗೋಷ್ಠಿಯ ಸುದ್ದಿ ಏನೆಂದರೆ, ನಮ್ಮ ಈ ಸಚಿವ ನಾಗೇಂದ್ರಣ್ಣನವರಿಗೆ ಮೊದಲನೇ ಹಂತದಲ್ಲಿ ಪಟ್ಟಿ ಸಚಿವ ಸ್ಥಾನ ದೊರಕುತ್ತೇವೆ ಅಂತಂದು ಅನ್ಕೊಂಡಿದ್ವಿ. ಬ್ಲಾಕ್ ಸಮಿತಿ ಯೂತ್ ಕಾಂಗ್ರೆಸ್ ವತಿಯಿಂದ ಪತ್ರಿಕಾಗೋಷ್ಠಿಯನ್ನು ಕರೆಯಲಾಗಿತ್ತು. ಅದರಲ್ಲಿ ನಾವು ಕಾಂಗ್ರೆಸ್ ಪಕ್ಷದ ಮುಖಂಡರಾಗಿ ನಿನ್ನೆ ನಮ್ಮ ಕರ್ನಾಟಕ ರಾಜ್ಯದ ನೂತನ ಮುಖ್ಯಮಂತ್ರಿಗಳಾಗಿ ಸನ್ಮಾನ್ಯ DK ಶಿವಕುಮಾರ್ ಅವರು ಸರ್ಕಾರ ರಚನೆ ಆಗಿದೆ ಮತ್ತು ಅವರು ನಮ್ಮ ಒಂದು ಯೂತ್ ಕಾಂಗ್ರೆಸ್ ಮತ್ತು ನಮ್ಮ ಬಳ್ಳಾರಿ ವತಿಯಿಂದ ಅವರು ತುಂಬ ಹೃದಯದ ಅಭಿನಂದನೆಗಳನ್ನು ನಾವು ಸಲ್ಲಿಸ್ತಾ ಇದ್ದೀವಿ. ಮತ್ತು ಕ್ಯಾಬಿನೆಟಲ್ಲಿ ಇರ್ತಕ್ಕಂಥ ಎಲ್ಲ ಹಿರಿಯ ನಮ್ಮ ಕಾಂಗ್ರೆಸ್ ಪಕ್ಷದ ಮಿನಿಸ್ಟರ್ ಆಗಿರ್ತಕ್ಕಂಥ ಅವರಿಗೂ ನಾವು ಅಭಿನಂದನೆ ಸಲ್ಲಿಸ್ತಾ ಇದ್ದೀವಿ. ಮುಖ್ಯವಾಗಿ ನಮ್ಗೆ ಏನು ಖುಷಿ ಇತ್ತು ಅಂದರೆ, ನಮ್ಮ ಈಗಾಗಲೇ ಎಲ್ಲರೂ ಹೇಳಿದ್ದಾರೆ, ಸಿದ್ದರಾಮಯ್ಯ ಸಾಹೇಬರು ಮತ್ತು DK ಶಿವಕುಮಾರ್ ಅವರು ಕೂಡ ನಮಗೆ ಹಿಂದೆ ಕೂಡ ನಾವು ನಾಗೇಂದ್ರವರ ಸಚಿವ ಸ್ಥಾನ ತೊಗೊಳ್ತೀವಿ ಅಂತೇಳಿ ಹಿಂದೆ ಹೇಳ್ತಾ ಬಂದಿದ್ರು. ಇವತ್ತು ಮೊದಲಿಗೆ ನಾನು ಬಳ್ಳಾರಿ ಜಿಲ್ಲಾ ಯುವ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷನಾಗಿದ್ದು, ಬಳ್ಳಾರಿ ಜಿಲ್ಲಾ ಯುವ ಕಾಂಗ್ರೆಸ್ನ ಎಲ್ಲ ಪದಾಧಿಕಾರಿಗಳು ಮತ್ತು ಗ್ರಾಮೀಣ ಭಾಗದ ಬ್ಲಾಕ್ ಪ್ರೆಸಿಡೆಂಟ್ಸು ಮತ್ತು ಅಸೆಂಬ್ಲಿ ಪ್ರೆಸಿಡೆಂಟ್ ಕೂಡ ಇವತ್ತಿಲ್ಲಿದ್ದಾರೆ. ನಮ್ಮ ಕೋರಿಕೆ ಏನಂತಂದರೆ, ನಮ್ಮ ಬಳ್ಳಾರಿ ಜಿಲ್ಲೆಗೆ ಮಂತ್ರಿ ಸ್ಥಾನ ಬೇಕು. ಅದರಲ್ಲಿ ಯಂಗ್ ಆ್ಯಂಡ್ ಡೈನಮಿಕ್ ಆಗಿ ಸತತ ನಾಲ್ಕನೇ ಸಾರಿ MLA ಆಗಿರುವಂಥ ನಮ್ಮ ನಾಗೇಂದ್ರಣ್ಣವ್ರಿಗೆ ಮತ್ತು ಲಾಸ್ಟ್ ಟೈಮ್ ಫಸ್ಟ್ ಟರ್ಮಲ್ಲೇ ಮಿನಿಸ್ಟರ್ ಆಗಿದ್ದರು. ಕಾರಣಾಂತರಗಳಿಂದ ರಾಜೀನಾಮೆ ಕೊಡಬೇಕಾಗಿತ್ತು. ಈಗ ಅದು ಏನು ಇಲ್ಲ, ಅದಕ್ಕೋಸ್ಕರ ಮತ್ತೀಗ ನಮ್ಗೆ ಅವಕಾಶ ಬಂದಿದೆ. ನಮ್ಮ ಬಳ್ಳಾರಿ ಜಿಲ್ಲೆಗೆ ನಾಗೇಂದ್ರಣ್ಣವ್ರಿಗೆ ಮಂತ್ರಿ ಸ್ಥಾನ ಕೊಟ್ಟು ನಮ್ಮ ಬಳ್ಳಾರಿ ಅಭಿವೃದ್ಧಿಗೆ ಅವರು ಮಾಡ್ತಾರೆ ಅಂತ ಹೇಳ್ಬಿಟ್ಟು ನಮ್ಮೆಲ್ಲರ ಅಭಿಪ್ರಾಯ. ನನ್ನ ಹೆಸರು ಫರಾಜ್ ಖಾನ್, ಬಳ್ಳಾರಿ ಗ್ರಾಮಾಂತರ ಅಧ್ಯಕ್ಷ. ನಾವು ಕೇಳೋದೇನೆಂದರೆ, ನಾವು ಮುಖ್ಯಮಂತ್ರಿಗಳಾದ DK ಶಿವಕುಮಾರ್ ಅವರು ಆಗಲಿ, AICC ಇನ್ಚಾರ್ಜ್ AIC ಅಧ್ಯಕ್ಷರು ಮಲ್ಲಿಕಾರ್ಜುನ್ ಖರ್ಗೆ ಆಗಲಿ, ಅವರು ಸುರ್ಜೇವಾಲಾ ಸಾಹೇಬ್ರು ಆಗಲಿ, ಇನ್ಚಾರ್ಜ್ ಆದ ಸುರ್ಜೇವಾಲಾ ಸಾಹೇಬ್ರಾಗಲಿ, ಎಲ್ಲರಿಗೆ ನಾವು ಕೇಳೋದು ಇದು ಒಂದೇ, ನಮ್ಮ ನಾಗೇಂದ್ರಣ್ಣಗೆ CM ಮಿನಿಸ್ಟ್ರಿ ಕೊಡಲೇಬೇಕು. ನಮ್ಮ ಬಳ್ಳಾರಿ ಜಿಲ್ಲೆಯಿಂದ ಹಿರಿಯ ನಾಯಕರು ನಾಗೇಂದ್ರಣ್ಣನವರಿಗೆ ಸಚಿವ ಸ್ಥಾನ ಕೊಡಬೇಕೆಂದು AICCಯಿಂದ ಹಿಡಿದು ಮಾನ್ಯ DCCಯಿಂದ ಹಿಡಿದು ರಾಜ್ಯ ಹೈಕಮಾಂಡು, ಸೆಂಟ್ರಲ್ ಹೈಕಮಾಂಡಿಗೆ ಆಗ್ರಹಿಸುತ್ತೇವೆ. ಕೊಡದೇ ಇದ್ದ ಪಕ್ಷದಲ್ಲಿ ನಾವು ಯೂತ್ ಕಾಂಗ್ರೆಸ್ಸಿಂದ ಹಿಡಿದು ಎಲ್ಲರೂ ಸಾಮೂಹಿಕ ರಾಜೀನಾಮೆ ಕೊಡಲು ಸಿದ್ಧರಾಗಿದ್ದೇವೆ. ನಮ್ಮ ಒಂದು ಬೇಡಿಕೆ ಇಷ್ಟೇ, ಇಡೀ ಅಖಂಡ ಬಳ್ಳಾರಿ ಜಿಲ್ಲೆಯಲ್ಲಿ 5ಕ್ಕೆ5 ಸ್ಥಾನವನ್ನು ಕಾಂಗ್ರೆಸ್ ಪಕ್ಷ ಗೆಲ್ಲಲಿಕ್ಕೆ ಮೊಟ್ಟ ಮೊದಲ ಕಾರಣಭೂತರಾದಂಥ ನಾಗೇಂದ್ರಣ್ಣನವರ ಇದಕ್ಕೆ ಕಾರಣ ಅಂತ ಈ ಮೀಡಿಯಾ ಮುಖಾಂತರ ಗಂಟಾ ಘೋಷವಾಗಿ ಹೇಳಕ್ಕೆ ಇಷ್ಟಪಡ್ತಿದ್ದೀವಿ. ನಾವು ಕೇಳೋದೇನೆಂದರೆ, ನಮ್ಮ ನಾಗೇಂದ್ರ ಸಾಹೇಬ್ರಿಗೆ ಲಾಸ್ಟ್ ಟೈಮ್ ಕೊಡಬೇಕಂತ ಹೇಳಿದ್ದು ಮಿನಿಸ್ಟ್ರಿ, ಇನ್ನೂ ಅವ್ರಿಗೆ ಕೊಟ್ಟಿಲ್ಲ. ಫಸ್ಟ್ ಲಿಸ್ಟಲ್ಲೂ ಬಂದಿಲ್ಲ. ನಾವು ಸೆಕೆಂಡ್ ಲಿಸ್ಟಲ್ಲಿ ಅವ್ರು ಖಂಡಿತ ಸಿಗುತ್ತೆ ಅಂತ ಯೋಚಿಸ್ತಾ ಇದ್ದೀವಿ. ಸಿಗಲೇಬೇಕು ಅವರಿಗೆ. ನಾವು ಕೇಳೋದು ಇಷ್ಟೇ, ನಮ್ಮ ಮಾಜಿ ಮುಖ್ಯಮಂತ್ರಿ ಆದ ಸಿದ್ದರಾಮಯ್ಯ ಅವರಿಗೆ, DK ಶಿವಕುಮಾರ್ ಸಾಹೇಬರಿಗೆ, ಸುರ್ಜೇವಾಲಾ ಸಾಹೇಬರಿಗೆ, ನಾಸಿರ್ ಅವರಿಗೆ ಎಲ್ಲರಿಗೂ ಕೇಳೋದು ಒಂದೇ, ನಮ್ಮ ನಾಗೇಂದ್ರ ಸಾಹೇಬರಿಗೆ ಮಿನಿಸ್ಟರ್ ಮಾಡಲೇಬೇಕು. ಇಲ್ಲಾಂದರೆ ನಾವೆಲ್ಲ ಯೂತ್ ಕಾಂಗ್ರೆಸ್ ವತಿಯಿಂದ ಬಳ್ಳಾರಿ ಗ್ರಾಮಾಂತರ, ಕೊಲ್ದಾರ್ ಬ್ಲಾಕ್ ಆಗಲಿ, ರೂಪನಗುಡಿ ಬ್ಲಾಕ್ ಆಗಲಿ, ಎಲ್ಲ ಯೂತ್ ಕಾಂಗ್ರೆಸ್ ಮೆಂಬರ್ಸಿಂದ ನಾವೆಲ್ಲ ರಿಸೈನ್ ಮಾಡಬೇಕಂತ ಪ್ಲಾನ್ ಮಾಡಿದ್ದೀವಿ. ಶಾಸಕರು ಹೋದ್ರೂಟ ನಾಗೇಂದ್ರಣ್ಣನವರು ಆ ಕುದುರೆ ವ್ಯಾಪಾರಕ್ಕೆ ಹೋಗಲಿಲ್ಲ. ನಾನು ಒಂದು ಸಾಮಾನ್ಯವಾಗಿ ಶಾಸಕನಾಗಿದ್ರೆ ಚಿಂತಿಲ್ಲ, ನಾನು ಕುದುರೆ ವ್ಯಾಪಾರದಲ್ಲಿ ಹೋಗಲ್ಲ. ಎಂತೆಂಥ ಅವಕಾಶಗಳನ್ನು ನೀಡಿದ್ರು ನಾಗೇಂದ್ರಣ್ಣನವರಿಗೆ, ಆ ಅವಕಾಶಗಳನ್ನು ಎಂದೂ ಅವರು ನೆಚ್ಚಲಿಲ್ಲ. ನಾನು ದುಡಿದರೆ ಕಾಂಗ್ರೆಸ್ ಪಕ್ಷಕ್ಕೆ ದುಡಿತೇನೆ, ನಾನು ಅಂಥ ಕುದುರೆ ವ್ಯಾಪಾರದಲ್ಲಿ ನಾನು ಯಾವತ್ತೂ ಹೋಗುವುದಿಲ್ಲ ಅಂತಂದು ಬಳ್ಳಾರಿ ಜಿಲ್ಲೆಯಲ್ಲಿ ಗ್ರಾಮಾಂತರ ನಾಗೇಂದ್ರಣ್ಣನವರು ಆ ಕುದುರೆ ವ್ಯಾಪಾರಕ್ಕೆ ಯಾವತ್ತೂ ಹೋಗಲಂಗೆ ಮೈತ್ರಿ ಸರ್ಕಾರದಲ್ಲಿ ಸಚಿವ ಸ್ಥಾನ ಬರಲೂರುಟ ಮುಂದೊಂದು ದಿನ ನಮ್ಮ ಸರ್ಕಾರ ಬರುತ್ತೆ ಅಂತ ನಂಬಿಕೆ ಮೇಲೆ 5ಕ್ಕೆ5 ಶಾಸಕರನ್ನು ಹಿರಿಯ ನಾಯಕನಾಗಿ 5 ಶಾಸಕರನ್ನು ಗೆಲ್ಸ್ಕೊಂಡ್ ಬಂದಿದ್ದಾರೆ. ಅದೇ